ಅಲ್ಲ ಕುಮಾರ್ ಸರ್ ನನ್ನ ಗಂಡ ಜನ್ಮ ತಿಂದ್ಬಿಟ್ರಿ ಅನಾಸ್ತಿ ಜೀವ ತಕೊಂಡ್ರ ಸಸ್ಪೆಂಡ್ ಮಾಡಿದ್ರಿ ನನ್ ಜೈಲಿಗೆ ಹಾಕ್ತಾರ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ರಿ ಏನು ಇಲ್ರಿ ಈಗ ಸಸ್ಪೆಂಡ್ ಮಾಡ್ಯಾರ ನನ್ ಜೈಲಿಗೆ ಹಾಕ್ತಾರ ಅಂತ ಮನ್ಸಿಗೆ ಮಾಡ್ಕೊಂಡ್ರಿ ಅಲ್ಲಿ ಹೋಗೋದು ಬಿಟ್ರಿ ಅನಾಥ ಮಾಡಿ ಬರೀ ಸೈನ್ ಮಾಡೋದು ಕುಂದ್ರೋದ್ರಿ ಮಾಡಿಲ್ರಿ ಇನ್ನು ಇನ್ನ ಸಸ್ಪೆಂಡ್ ಆಗ ಇಟ್ಟಾರಿ ಹೊಂಟಿದ್ರಿ ಅವ್ರು ಅವ್ವ ಅಪ್ಪನ ಮಾರಿ ನೋಡೋಕೆ ನಂತಂದ್ ಇವತ್ತು ಊರಿಗೆ ಹೊಂಟಿದ್ರಿ ಹಿಂಗ್ ಮಾಡ್ಕೊಂಡ್ ಬಿಟ್ಟಾರಿ ಇಬ್ರು ಗಂಡ್ಮಕ್ಳು ನಾ ಸಾಯ್ತೇನೆ ಅಂತ ಕುಂತಿದ್ರಿ ಅವ್ರ ಆಕ್ಷನ್ ತಗೋತಾರ ನಾ ಹೆಂಗ್ ಮಾಡ್ಲಿ ಅಂತ ಕುಂತಿದ್ರಿ ನಾ ಫೋನ್ ಹಚ್ಕೆ ಫೋನ್ ಎಬ್ಬಿಸ್ಲಾರ್ಕ ನಾ ಫೋನ್ ಹಚ್ಕೆ ಇದ್ನಿ ಕ್ವಾರ್ಟರ್ಸ್ದವ್ರಿಗೆ ಅಂಜಿಕೆ ಹಾಕಿದ್ರಿ ನಿನಗೇನಾರು ಆಕ್ಷನ್ ತಗೋತೇನಂತಂದು ನನಗೇನಾರು ಮಾಡಿಗಿಟ್ಟಾರ ಬಾ ಅಂತಂದು ಅವ್ರ ಇದು ಮಾಡ್ಕೊಂಡ್ರಿ. ಮಾರ್ಚ್ 8ನೇ ತಾರೀಕಿಗೆ ನಮ್ಮ ಸಿದ್ದರಾಮಪ್ಪ ಒಡ್ಡರ್ ಜೈಲರ್ ಇದ್ದರೆ ಇವರು ಮಾರ್ಚ್ 8ನೇ ತಾರೀಕಿಗೆ ಜೈಲಲ್ಲಿ ಒಂದೇನೋ ಘಟನೆ ನಡೀತು. ಘಟನೆ ನಡೆಯೋ ಟೈಮ್ನಾಗ ಅದು ಅಣ್ಣನ ಶುಗಾಸಿ ನಮ್ಮ ಹುಡುಗಿಗೆ ಏನು ಮಾಡಿದರು, ಏನೋ ಒಂದು ಇದರಲ್ಲಿ ನಮ್ಮ ಹುಡುಗನ ಸಸ್ಪೆನ್ಸ್ ಮಾಡಿದ್ರೆ ಮಾಡಣಿದ್ರೆ ಅವ್ರದ್ದು ಮೀಟಿಂಗ್ ಟೈಮ್ನಾಗ 2 ಸತಿ ಮೀಟಿಂಗ್ ನಡೆದಿತ್ತು ರೀ. ಒನ್ ಟೈಮು ಸರ್ ಅಲೋಕುಮಾರ್ ಸರ್ ಏನಂದರು, ಇಲ್ಲಪ್ಪ ಶ್ರೀ ಸಿದ್ದರಾಮಪ್ಪ ನಿನಗೆ ಏನು ಶಿಕ್ಷೆ ಕೊಡ್ಬೇಕು ನಾವು, ಈ ಘಟನೆ ಹಿಂಗಾಗೈತಲ್ಲ ಜೈಲಲ್ಲಿ ಅಂಥದ್ದು. ಇಲ್ಲ ಸರ ನೀವೇನು ಇದು ಮಾಡಿದ್ರೆ ತಪ್ಪಾಗೈತಂತ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ ಸರ್ ಏನು ಇದು ಮಾಡಲಿಲ್ಲ ಫಸ್ಟ್ ಟೈಮ್. ಇನ್ನು ಆವಾಗ ಏನೂ ನೋಟಿಸು ಕೊಡೋಕ್ಕಿಲ್ಲ ನಮ್ಮ ಹುಡುಗರೆ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ನೋಟಿಸ್ ಕಳಿಸಿದ್ರು. ನೋಟಿಸ್ ಕಳ್ಸೋಣಿದ್ರೆ ಮತ್ತೆ ಸರ್ ಮೀಟಿಂಗ್ ಕರೆದ್ರು. ಮೀಟಿಂಗ್ ಒಳಗೆ ಮತ್ತೆ ಇದೇ ಭಾಷೆಲಂತ ಶ್ರೀ ಸಿದ್ದರಾಮಪ್ಪ ನಿನಗೇನು ನಾ ಶಿಕ್ಷೆ ಕೊಡಬೇಕು ನೀನೇ ಹೇಳಂತ ನಮ್ಮ ಹುಡುಗ ಇದು ಮಾಡಿದ್ರು. ಆ ಮಾನಸ ಒತ್ತಡಲಿಂತ 2.5 ತಿಂಗಳಿಂದ ಮಾನಸಿಕವಾಗಿ ಸರ್ ಈಗ ನಾ 5-6 ವರ್ಷ ಸರ್ವಿಸ್ನಾಗ ನಂದು ಏನೂ ಯಾವುದೋ ಒಂದು ಕಪ್ಪು ಚುಕ್ಕಿಲ್ಲ ಏನಿಲ್ಲ ಸರ್ ಹಿಂಗಂದ್ರೆ ಅಂತಂತಂದು ನಮ್ಮ ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮಾನಸಿಕ ಸರ್ ಒತ್ತಡಲಿಂತ ಅಲೋಕುಮಾರ್ ಸರ್ ಒತ್ತಡಲಿಂತ ನಿನಗೇನು ಶಿಕ್ಷೆ ಕೊಡಲಿ ಅಂತ ಇದು ಒಂದು ಪ್ರಶ್ನೆ 2 ಟೈಮ್ಸ್ ಇದು ಮಾಡಿದ್ರು. ಏನು ಸರ್ ಈಗ ಮೈಸೂರಿಗೆ ಇದು ಮಾಡಿದ್ರು. ಈ 1 ತಿಂಗಳಾಯ್ತು ಇಲ್ಲೇ ಇದೆ ಧಾರವಾಡಲ್ಲಿದೆ. ಈ 1 ತಿಂಗಳು ಏನೈತಲ್ಲ ಮೈಸೂರಿಗೆ ಇದು ಮಾಡಿದ್ರು. ಇವತ್ತು ಡ್ಯೂಟಿ ಜಾಯ್ನ್ ಆಗೋದಿತ್ತು ಅವ್ರ. ಈಗ 10 ದಿವಸ ರಜಾದ ಮೇಲೆ ಬಂದಿದ್ರು. ಇವತ್ತು ಬೆಳಗ್ಗೆ ಡ್ಯೂಟಿ ಜಾಯ್ನ್ ಆಗೋ ಬದಲು ಅವ್ರ ತಂದೆ ತಾಯಿ ಅವ್ರ ಬ್ರದರ್ ಪೊಲೀಸ್ ಅದಾರ. ಇಲ್ಲ ನಮ್ಮ ಬ್ರದರ್ನ ಇಟ್ಟು ಮಾತಾಡ್ಸೋದು ಕಾಸ ನಾಳೆ ನಾನು ಮೈಸೂರು ಹೋಗಿ ಕಾಸ ನಾಡ್ದು ಡ್ಯೂಟಿ ಜಾಯ್ನ್ ಆಗ್ತೀನಿ ಅಂದೆ. ಇವತ್ತು ಈ ಥರ ಘಟನೆ ಆಗಿತ್ತು. ಸಿದ್ದರಾಮಪ್ಪ ಬಸಪ್ಪ ಒಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರುಗಳ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಡುಗ, ಆ ಕಡೆ ಗದಗ ಜಿಲ್ಲೆಯವರು. ಸೊ ಅವರ ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರ್ದಿರ್ತದೆ ಸರ್? ಇನ್ನು ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದಂತ ಯಾರೂ ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋಂಥ ಮಾನಸಿಕವಾಗಿ ಅವರು ಸುಮಾರು 2 ತಿಂಗಳು ಹಿಂದೆ ಅಮಾನತ್ತುನಲ್ಲಿದ್ದರಂತೆ. ಈ ಹಿಂದೆ ನಮ್ಮ ಧಾರವಾಡ ಸಬರ್ಬನಲ್ಲಿ ಒಂದು ಪ್ರಕರಣ ಕೂಡ ಜೈಲ್ ಅಥಾರಿಟೀಸ್ ಕೊಟ್ಟಿದ್ರ ಮೇಲೆ ದಾಖಲಾಗಿತ್ತು. ಆ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಡ್ಯೂಟಿ ಇನ್ಚಾರ್ಜ್ ಜೈಲರ್ ಇದ್ದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇಲಾಖಾ ಶಿಸ್ತಿನ ಕ್ರಮವಾಗಿ ಅಮಾನತು ಮಾಡಿದರು ಅನ್ನೋಂಥ ತಿಳಿದು ಬಂದಿದೆ. ಸುಮಾರು 2 ತಿಂಗಳಿಂದ ಅವರು 1.5-2 ತಿಂಗಳಿಂದ ಸಸ್ಪೆನ್ಷನ್ ಇದ್ದರು ಅಂತ ನಮಗೂ ಕೂಡ ತಿಳಿದು ಬಂದಿದೆ.